ತುಮಕೂರು ಬಳಿ ನ್ಯಾಷನಲ್ ಹೈವೇ 48ರಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದಂತಹ ಲಾರಿಗೆ ಖಾಸಗಿ ಬಸ್ ಒಂದು ಡಿಕ್ಕಿಯಾಗಿದೆ. ತುಮಕೂರಿನ ಶಿರಾ ತಾಲೂಕಿನ ಮಾರನ್ಗೆರೆ ಬಳಿ ನಡೆದಿರುವಂತಹ ಘಟನೆ ಇದು. ಭಾರಿ ದುರಂತವೇ ಸಂಭವಿಸಬೇಕಾಗಿತ್ತು, ಆದರೆ ಅಪಘಾತ ತಪ್ಪಿದೆ. ಈ ಅಪಘಾತದ ಪರಿಣಾಮ ಚಾಲಕ ಸಹಿತ 15 ಮಂದಿಗೆ ಗಾಯವಾಗಿದೆ. ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ತೆರಳಿದಂತಹ ಖಾಸಗಿ ಬಸ್ ಅದು ದರ್ಶನದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಹೌದು, ತುಮಕೂರು ಬಳಿ NH48 ನ್ಯಾಷನಲ್ ಹೈವೇ 48ರಲ್ಲಿ ಭಾರಿ ದುರಂತವೊಂದು ಸಂಭವಿಸಿದೆ. ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಬಹುದೊಡ್ಡ ಅನಾಹುತವೇ ಆಗಬೇಕಾಗಿತ್ತು. ರಸ್ತೆಯಲ್ಲಿ ಲಾರಿಯೊಂದು ಕೆಟ್ಟು ನಿಂತಿರುತ್ತೆ, ಅದಕ್ಕೆ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆದಿರೋದು. ತುಮಕೂರಿನ ಶಿರಾ ತಾಲೂಕಿನ ಮಾರನ್ಗೆರೆ ಬಳಿ ನಡೆದಿರುವಂಥ ಘಟನೆ. ಈ ಅಪಘಾತದ ಪರಿಣಾಮ ಚಾಲಕ ಸಹಿತ 15 ಮಂದಿಗೆ ಗಾಯ ಆಗಿದೆ. ಇವರು ಅಂದರೆ ಖಾಸಗಿ ಬಸ್ನವರು ಯಾರು ಎಲ್ಲಿಂದ ಪ್ರಯಾಣಿಸ್ತಾ ಇದ್ರು ಅಂತ ನೋಡುವುದಾದರೆ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ತೆರಳಿರ್ತಾರೆ. ಖಾಸಗಿ ಬಸ್ಸಲ್ಲಿ ಬರ್ತಾ ಇರ್ತಾರೆ. ಆಗ ಆಗಿರುವಂಥ ಅಪಘಾತ. ಆದರೂ ವಾಹನ ಸ್ಪೀಡಲ್ಲಿತ್ತು ಅಂದಿದ್ರೆ ಬಹಳ ದೊಡ್ಡ ಅಪಘಾತ ಆಗಬೇಕಾಗಿತ್ತು. ದೇವರ ದರ್ಶನವನ್ನು ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗುವ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ನೋಡಿ. ಆ ಬಸ್ನ ಮುಂಭಾಗ ಹೆಂಗೆ ನುಜ್ಜುಗುಜ್ಜಾಗಿ ಹೋಗಿದೆ ಅನ್ನೋದನ್ನು ನೋಡಬಹುದು ನೋಡಿ. ಅಲ್ಲೇ ಲಾರಿ ಕೆಟ್ಟು ನಿಂತಿದೆ, ಅದಕ್ಕೆ ಬಂದು ಡಿಕ್ಕಿ ಹೊಡೆದಿದೆ ಖಾಸಗಿ ಬಸ್. ಘಟನೆಯಲ್ಲಿ ಬಸ್ ಚಾಲಕ ಮಾರುತಿ, ಹಾಗೆಯೇ ಶೀತಲ್, ಜಗದಂಬ, ರತ್ನ ಸೇರಿದಂತೆ 15 ಮಂದಿಗೆ ಗಾಯವಾಗಿದೆ. ಅವರನ್ನು ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲೊಂದು ಗಮನಿಸಬೇಕು, ಈ ಲಾರಿಗಳು ಕೆಟ್ಟು ನಿಂತಿರ್ತವೆ, ಹೈವೇ ಸೈಡಲ್ಲಿ ನಿಂತಿರ್ತವೆ. ಆ ರೇಡಿಯಂ ಲೈಟ್ಸ್ ಇರುತ್ತೆ, ಕೆಲವೊಮ್ಮೆ ಅದು ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಲಾರಿಗಳು ಆ ರೇಡಿಯಂ ಲೈಟ್ಗಳನ್ನೇ ಹಾಕೊಳ್ಳೋದಿಲ್ಲ. ಇನ್ನು ಅದು ಕೆಟ್ಟು ನಿಂತಿದೆ ಅಂದಾಗ ಅಲ್ಲೊಂದಷ್ಟು ಸೂಚನೆಗಳನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಆ ರೇಡಿಯಂ ಲೈಟು ಅಥವಾ ಬೇರೆ ಯಾವುದಾದ್ರೂ ಲೈಟ್ ವಿಸಿಬಿಲಿಟಿ ಇದ್ದರೆ ಅಲ್ಲಿ ಲಾರಿ ಕೆಟ್ಟು ನಿಂತಿದೆ ಅನ್ನೋದಾದರೂ ಕತ್ಲೆಯಲ್ಲಿ ಕಾಣುವಂಥ ಸನ್ನಿವೇಶಗಳಿರುತ್ತೆ. ಇನ್ನು ಸಂಚಾರ ಮಾಡುವಂಥ ಎಷ್ಟೋ ಲಾರಿಗಳಲ್ಲಿ ಈ ರೇಡಿಯಂ ಲೈಟ್ಸೇ ಇರೋದಿಲ್ಲ. ಮತ್ತು ಹೈ ಬೀಮು ಇವೆಲ್ಲವೂ ಕೂಡ ಗಮನಿಸಬೇಕಾಗತ್ತೆ. ಹೈವೇಯ ಸಂಚಾರ ಅಂದ್ರೆ ಅಷ್ಟು ಸುಲಭ ಅಲ್ಲ. ಎಲ್ಲರೂ ಕೂಡ ವೇಗದ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಸೈಡಲ್ಲಿ ಹೈವೇಲಿರುವಂತಹ ಈ ಕಾಫಿ ಟೀ ಶಾಪ್ಗಳಿರ್ತವೆ, ಅಲ್ಲಿಂದ ಲಾರಿ ನಿಧಾನಕ್ಕೆ ಮೂಮೆಂಟ್ ಸ್ಟಾರ್ಟ್ ಮಾಡುತ್ತೆ. ಅದೇ ಆ ಲಾರಿಯ ಹಿಂಭಾಗದಲ್ಲಿ ಬಸ್ಸು ಮತ್ತೊಂದು ವೆಹಿಕಲ್ ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆ ರೇಡಿಯಂ ಲೈಟ್ ಇತ್ತು ಅಥವಾ ಇಂಡಿಕೇಟರ್ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ವಾಹನಗಳ ಸಂಚಾರ ಅನ್ನೋದು ಅರ್ಥ ಆಗುತ್ತೆ. ಬಟ್ ಈ ಹೈವೇಗಳಲ್ಲಿ ಕೆಲವೊಬ್ಬರು ಆ ನಿಯಮಗಳ ಪಾಲನೆಯನ್ನು ಮಾಡೋದಿಲ್ಲ. ಇದು ಕೂಡ ಇಂಥ ಅಪಘಾತಗಳಿಗೆ ಕಾರಣ ಆಗುತ್ತೆ ನೋಡಿ. ಆ ಬಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಮುಂಭಾಗದಲ್ಲಿ ನುಜ್ಜುಗುಜ್ಜಾಗಿದೆ ಅಂಥೇಳಿ. ಬಟ್ ಅಲ್ಲಿ ಲಾರಿ ಕೆಟ್ಟು ನಿಂತಿದೆ, ಅಲ್ಲಿ ನೋಡಬೇಕು, ಗಮನಿಸಬೇಕು ನೋಡಿ. ಆ ಲಾರಿಯ ಹಿಂಭಾಗ ಕೂಡ ಫುಲ್ ನುಜ್ಜುಗುಜ್ಜಾಗಿರೋದನ್ನು ಗಮನಿಸ್ಬೋದು. ರೇಡಿಯಂ ಲೈಟ್ಸ್ ಇದ್ದರೆ ಇಲ್ಲೇನೋ ಲಾರಿ ಕೆಟ್ಟು ನಿಂತಿದೆ ಅನ್ನುವಂಥ ಸೂಚನೆಗಳು ಇದ್ದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ.